ವಿಧಾನಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಇವತ್ತು ಚಾಲನೆ ದೊರೆಯಲಿದೆ. ಇಂದಿನಿಂದ 4 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆ ಸಭಾಧ್ಯಕ್ಷರು ಹಾಗೂ ಮಟ್ಟದ ಕಾಮನ್ವೆಲ್ತ್ ದೇಶಗಳ ಸಭಾಧ್ಯಕ್ಷರು ಭಾಗವಹಿಸಲಿದ್ದಾರೆ. ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ನಡೆಯಲಿದ್ದು ಸಮಾವೇಶವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ಮೊದಲ ಬಾರಿಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಮ್ಮೇಳನಕ್ಕೆ ಹೇಗೆಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕರ್ನಾಟಕ ವಿಧಾನಸಭೆ ಮತ್ತೊಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದೆ. ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನ ವಿಧಾನಸಭೆಯಲ್ಲಿ ಇಂದು ಸಂಜೆ ಉದ್ಘಾಟನೆಗೊಳ್ಳಲಿದೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ವಿಧಾನಸಭೆಯ ಪೂರ್ವ ಬಾಗಿಲಿನ ಮೆಟ್ಟಿಲುಗಳಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ದೇಶದ ಎಲ್ಲ ರಾಜ್ಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ನಡೀತಾ ಇರುವಂಥದ್ದು. ಈ ಸಮ್ಮೇಳನವನ್ನು ಇಂದು ಸಂಜೆ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಓಂ ಬಿರ್ಲಾ ಅವರ ಜೊತೆಗೆ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳು ಮತ್ತು ವಿಶೇಷವಾಗಿ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಹಾಗೂ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸಹ ಇವತ್ತಿನ ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿರುವಂಥದ್ದು. ದೇಶದಲ್ಲಿ ಮೊದಲ ಬಾರಿಗೆ ಅಂದರೆ ಪ್ರತಿ ವರ್ಷವೂ ಸಹ ಎಲ್ಲ ರಾಜ್ಯಗಳ ಸ್ಪೀಕರ್ಗಳಾಗಿರ್ಬೋದು ಮತ್ತು ಉಪ ಸ್ಪೀಕರ್ಗಳಾಗಿರ್ಬೋದು ಮತ್ತು ಸಭಾಪತಿಗಳು ಉಪ ಸಭಾಪತಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ಸಮ್ಮೇಳನ ನಡೆಯುವಂಥದ್ದು. ಆದರೆ ಈ ಬಾರಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಈ ಸಮ್ಮೇಳನವನ್ನು ಇಂದು ಸಂಜೆ 5:15 ಉದ್ಘಾಟನೆಗೊಳ್ತಾ ಇರುವಂಥದ್ದು. ಅದಾದ ಬಳಿಕ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಖಾಸಗಿ ಹೋಟೆಲ್ನಲ್ಲಿ ಬೇರೆ ಬೇರೆ ವಿಷಯಗಳ ಆಧಾರಿತವಾಗಿ ಡಿಬೇಟ್ ಸಹ ನಡೆಯುವಂಥದ್ದು. ಈ ಡಿಬೇಟ್ನಲ್ಲಿ ಎಲ್ಲ ರಾಜ್ಯಗಳ ಸ್ಪೀಕರ್ ಆಗಿರ್ಬೋದು, ಉಪ ಸ್ಪೀಕರ್ ಆಗಿರ್ಬೋದು ಮತ್ತು ಸಭಾಪತಿಗಳು ಮತ್ತು ಉಪ ಸಭಾಪತಿಗಳು ಸೇರಿದಂತೆ ಎಲ್ಲ ರಾಜ್ಯಗಳ ಸರ್ಕಾರದ ಕಾರ್ಯದರ್ಶಿಗಳು ಸಹ ಭಾಗಿಯಾಗಿ ವಿಶೇಷಗಳ ಮೇಲೆ ಚರ್ಚೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಈ ಬಾರಿ ಡಿಬೇಟ್ನಲ್ಲಿ ಮೊದಲ ಬಾರಿಗೆ ಅಜೆಂಡಾ ಆಗಿ ತೆಗೆದುಕೊಂಡಿರುವಂಥದ್ದು ಸದನದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋ ವಿಚಾರದ ಮೇಲೆ ಈ ಬಾರಿ ವಿಚಾರ ಸಂಕಿರಣ ನಡೆಯುವಂಥದ್ದು. 2 ದಿನಗಳ ಕಾಲ ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ರಾಜ್ಯಗಳ ಸ್ಪೀಕರ್ಗಳು, ಉಪ ಸ್ಪೀಕರ್ಗಳು ಮತ್ತು ಸಭಾಪತಿಗಳು, ಉಪ ಸಭಾಪತಿಗಳು ಭಾಗಿಯಾಗಿ ವಿಷಯಗಳ ಮೇಲೆ ಚರ್ಚೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಎಲ್ಲ ರಾಜ್ಯಗಳ ಸ್ಪೀಕರ್ಗಳು ಮತ್ತು ಉಪ ಸ್ಪೀಕರ್ಗಳಿಗೆ ಮೈಸೂರು ಪ್ರವಾಸವನ್ನು ಸಹ ಏರ್ಪಡಿಸಿರುವಂಥದ್ದು. ನಾಡಿದ್ದು ಅಂದರೆ 14ನೇ ತಾರೀಕು ಸೆಪ್ಟೆಂಬರ್ 14ರಂದು ಅವರಿಗೆ ಎಲ್ಲರಿಗೂ ಸಹ ಮೈಸೂರು ಪ್ರವಾಸವನ್ನು ಸಹ ಏರ್ಪಡಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಈ ಸಮ್ಮೇಳನ ಆಯೋಜನೆಗೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇವತ್ತಿನ ಸಮ್ಮೇಳನಕ್ಕೆ ಎಲ್ಲರಿಗೂ ಸಹ ಆಹ್ವಾನ ಇಲ್ಲ. ಆದರೆ ವಿಶೇಷಾತಿ ಗಣ್ಯರಿಗೆ ಏನು ಆಗಮಿಸ್ತಾರೆ ಅವರಿಗೆ ಎಲ್ಲ ರೀತಿಗೂ ಸಹ ಈಗಾಗಲೇ ಆಸನದ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿರುವಂಥದ್ದು ಮತ್ತು ಪೊಲೀಸರು ಸಹ ಇವತ್ತು ವಿಧಾನಸಭೆಗೆ ಸಾರ್ವಜನಿಕರಿಗೆ ಅಷ್ಟೊಂದು ಪ್ರವೇಶವನ್ನು ಸಹ ಕೊಟ್ಟಿಲ್ಲ. ಯಾಕಂತಂದರೆ ಮಧ್ಯಾಹ್ನ 3ರ ನಂತರ ಎಲ್ರಿಗೂ ಸಹ ಜನಸಾಮಾನ್ಯರೇನು ವಿಧಾನಸಭೆಗೆ ಬರ್ತಾಯಿದ್ರು ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಬಂದೋಬಸ್ತನ್ನು ಸಹ ಪೊಲೀಸರು ಕೈಗೊಂಡಿರುವಂಥದ್ದು. ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಅಖಿಲ ಭಾರತೀಯ ಸಮ್ಮೇಳನ ನಡೀತಾ ಇರುವಂಥದ್ದು ಸಾಕಷ್ಟು ವಿಶೇಷವಾಗಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.